ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm, ಆಮೇಲೆ ಆರ್ಚಿಗೆ ಸೇರ್ಸೋಕ್ಕೆ ಮಧ್ಯದಲ್ಲಿ ಈ ಥರದ ಬೀಡ್ಸು ತಗೊಳ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಆದಮೇಲೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು. ಇದನ್ನು ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ, ಆಮೇಲೆ ಬೀಡ್ ಸೇರಿಸಿ. 2 ಸಾರಿ 3 ಚೈನು, ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತು 3 ಸಾರಿ 3 ಚೈನು, 1 2 3, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಬೀಡ್, ಮತ್ತೆ 3 ಸಾರಿ, ಕೊನೆಯಲ್ಲಿ 2 ಸಾರಿ ಸಿಂಗಲ್ ಆರ್ಚ್ ಕುಚ್ಚು ಬೇಸು ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಬೇಸ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಕೊನೆಯಲ್ಲಿ 2 ಸಾರಿ 3 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಮತ್ತೆ ದಾರ ಸೇರಿಸ್ಕೊಂಡು 2 ಆರ್ಚ್ ಮಾಡಿದ್ದೀನಿ ನಾನಿಲ್ಲಿ ನೋಡಿ, ಈ ಥರ ಬರುತ್ತೆ. ಈಗ ಇದು ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ, ಇದು ಸ್ಟಾರ್ಟಿಂಗಲ್ಲಿ ಸೇರಿಸಿರೋದು ಅಂತ. ಇಲ್ಲಿ ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ಸೇರಿಸಿರ್ತೀರ, ಲಾಕ್ ಮಾಡ್ತೀರಾ. ಆಮೇಲೆ ಫಸ್ಟು 3 ಚೈನ್ ಇರುತ್ತೆ ಅದು ಕುಚ್ಚಿಗೆ, ಆ 3 ಚೈನ್ ಇಲ್ಲಿ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಸ್ಟಾರ್ಟಿಂಗ್ ತೋರಿಸ್ತೀನಲ್ವ, ನೋಡಿ ನನ್ನ ಬೇರೆ ಡಿಸೈನ್ಗಳು ನನ್ನ ಚಾನಲಲ್ಲಿ ತುಂಬ ಇದೆ, ನಾನು ಡಿಸ್ಕ್ರಿಪ್ಷನಲ್ಲೂ ಕೆಲವು ಕೊಟ್ಟಿರ್ತೀನಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ ನನ್ನ ಡಿಸೈನ್ಗಳು, ನೋಡ್ಬೋದೆಲ್ಲ. ಶಾರ್ಟು ಅಪ್ಲೋಡ್ ಮಾಡ್ತೀನಿ. ಈಗ ಇಲ್ಲಿಂದ ಮಾತಾಡ್ತಾ ಹೇಳೋದು ಬಿಟ್ಟೆ. ಈಗ ಇಲ್ಲಿ ಸ್ಟಾರ್ಟಿಂಗ್ ಆಗಿ 3 ಚೈನ್ ಕುಚ್ಚಿಗೆ ಹಾಕಿರೋದು. ಈಗ ಇಲ್ಲಿಂದ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಸಾರಿ ಈ ಥರ ದಾರ ಸುಂದ್ಕೊಂಡು ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವಾ, ಈ ದಾರದಲ್ಲಿ ಈ ಥರ ಇಲ್ಲಿಂದ ಹೀಗೆ ದಾರ ತಗೊಂಡ್ಬಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಟ್ರಿಪಲ್ ಕ್ರೋಶೆ. ನಾನು ತುಂಬ ಹೇಳ್ಕೊಟ್ಟಿದ್ದೇನಲ್ವ ಇದನ್ನು ಮೊದಲೆಲ್ಲ. ಟ್ರಿಪಲ್ ಕ್ರೋಶೆ ತುಂಬ ಡಿಸೈನ್ ಇದೆ. ಈ ಥರ 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ ಹತ್ರ. 2 ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ನೋಡಿ, ಇಲ್ಲಿ ಈ ಟ್ರಿಪಲ್ ಕ್ರೋಶೆಯಿಂದ ಹಿಂದೆ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಇಲ್ಲಿ ಗ್ಯಾಪ್ ಇರುತ್ತಲ್ವ, ಈ ಗ್ಯಾಪಲ್ಲಿ ಹಿಂಗೆ ಹುಕ್ ಹಾಕಿ ದಾರ ಎಳ್ಕೊಂಡು ಬಂದು ಲಾಕ್ ಮಾಡಿ ಪೀಕೋ. 2 ಸೇರಿಸ್ಕೊಂಡು 2 ಟ್ರಿಪಲ್ ಕ್ರೋಶೆಯನ್ನು ಸೇರಿಸ್ಕೊಂಡು ಪೀಕೋ ಮಾಡ್ಕೋಬೇಕು ನೀವು ನೋಡಿ. ಮತ್ತೆ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಈ ಥರ 2 ಸಾರಿ ದಾರ ಸುಂದ್ಕೊಂಡು ಈ ದಾರದಲ್ಲಿ ಹಿಂಗೆ ಹಾಕಿ ಫಸ್ಟ್ 2, ಆಮೇಲೆ 2, ಮತ್ತೆ 2 ನೋಡಿ. ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು, ಆಮೇಲೆ 3 ಚೈನು. ಇದನ್ನು ಈ 2 ಪೀಕ್ ಇದು ಟ್ರಿಪಲ್ ಕ್ರೋಶೆ ಹಿಂದ್ಗಡೆಯಿಂದ ಹಿಂಗೆ ಹಾಕ್ಕೊಂಡು 2 ಸೇರಿಸ್ಕೊಂಡು ಪೀಕು. ಟ್ರಿಪಲ್ ಕ್ರೋಶೆ 2 ಹಾಕ್ಕೋಬೇಕು ನೀವು, ಒಂದಲ್ಲ 2 ಟ್ರಿಪಲ್ ಕ್ರೋಶೆಗೂ ಒಂದು ಹಾಗೆ ಪೀಕೋ ಮಾಡ್ತಾ ಇದ್ದೀನಿ ನಾನೀಗ. 2 ಟ್ರಿಪಲ್ ಕ್ರೋಶೆ ಸೇರಿಸ್ಕೊಂಡು ಈ ಥರ 3 ಚೈನ್ ಮಾಡಿ 2 ಸೇರಿಸ್ಕೊಂಡು 2 ಕೂಡ ಈ ಥರ ಮಾಡ್ಕೋಬೇಕು ನೀವು ನೋಡಿ. ಈ ಥರ ಮತ್ತೆ 2 ಟ್ರಿಪಲ್ ಕ್ರೋಶೆ, 1 2 ಮತ್ತೆ ಪೀಕೋ. 3 ಚೈನ್ ಹಾಕ್ಕೊಂಡು ಇದನ್ನು 2 ಸೇರಿಸ್ಕೊಂಡು ಪೀಕೋ ಮಾಡ್ಕೋಬೇಕು ಈ
ಪಿಕೋ ಮಾಡ್ಕೋಬೇಕು ಈ ಥರ. ಮತ್ತೆ 2 ಟ್ರಿಪಲ್ ಕ್ರೋಶೆ, ಮತ್ತೆ 3 ಚೈನು. ನೋಡಿ ಈ 2 ಟ್ರಿಪಲ್ ಕ್ರೋಶೆ ಇದೆಯಲ್ವ, 2 ಟ್ರಿಪಲ್ ಕ್ರೋಶೆ ಹಿಂದ್ಗಡೆಯಿಂದ ಹಿಂಗೆ ಹಾಕ್ಕೊಂಡು ಎರಡನ್ನು ಸೇರಿಸ್ಕೊಂಡು ಪಿಕೋ ಈ ಥರ ಮಾಡ್ತಾ ಬರಬೇಕು. ಕರೆಕ್ಟ್ ಆಗೋವರೆಗೂ ಮಾಡ್ತಾ ಬರಬೇಕು. ನೋಡಿ ಇಲ್ಲೆಲ್ಲ ಇಲ್ಲಿ ನಾನು 7 ಹಾಕಿದ್ದೀನಿ. 1 2 3 4 5 6 7 ಪಿಕೋ ಹಾಕಿದ್ದೀನಿ. 1 2 3 4 5 6 ಆಯಿತು. ಇನ್ನೊಂದು ಮಾಡ್ತಾ ಇದ್ದೀನಿ. ಈ ಥರ ಒಂದೇ ರೀತಿ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ, ಡಬಲ್ ಕ್ರೋಶೆ ಅಲ್ಲ, ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 ಸಾರಿ ದಾರ ತುಂಬ್ಕೋಬೇಕು ಹುಕ್ಕಿಗೆ. ಫಸ್ಟ್ 2 ಮತ್ತೆರಡು ಮತ್ತೆರಡು, 3 ಚೈನು ಪಿಕೋ ಈ ಥರ. ನೋಡಿ 7 ಆಯ್ತು. ನನಗೆ 1 2 3 4 5 6 7 ಪಿಕೋ ಆಯಿತು. ಈಗ ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಫ್ಲವರ್ ಬರುತ್ತೆ. ಹೌದು, ಚೆನ್ನಾಗಿರೋ ಫ್ಲವರ್ ಬರುತ್ತೆ. ಸಿಂಪಲ್ ಆಗಿದೆ, ಈಸಿ ಆಗಿದೆ, ಬೇಗ ಆಗುತ್ತೆ. 2 ಗಂಟೆ ಒಳಗಡೆ ಫುಲ್ ಸೀರೆ ಆಗುತ್ತೆ. 2 ಸ್ಟೆಪ್ ನೋಡಿ, ಫಸ್ಟ್ ಸ್ಟೆಪ್ಪು ಮತ್ತು 2 ಸ್ಟೆಪ್ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ. ನಿಮಗೆ ನೆಕ್ಸ್ಟ್ ಇಲ್ಲಿ 3 ಚೈನ್ ಕುಚ್ಚಿಗೆ, ಆಮೇಲೆ ಇಲ್ಲಿ ಇದರ ಬ್ಯಾಕ್ ಸೈಡಲ್ಲೂ ಡಿಸೈನು ಈ ಥರ ಅಷ್ಟೇ. ಮಧ್ಯದಲ್ಲಿ 3 ಚೈನಲ್ಲಿ ಕುಚ್ಚು ಹಾಕೋದು. ಪೂರ್ತಿ ಮಾಡಿ ತೋರಿಸ್ತೀನಿ.